ಮೆಂಟಲ್ ಆಸ್ಪತ್ರೆಗೆ ಯಾರು ಹೋಗ್ತಾರೆ, ಜೈಲಿಗೆ ಹೋಗುವವರು ಯಾರು ಎಂಬುದನ್ನು ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆ ಸೇರಿದ್ರೆ ಚಿಕಿತ್ಸೆ ಪಡೆದುಕೊಳ್ಳಬಹುದು, ಆದರೆ ಅವರು ಹೋಗುವ ಜಾಗದಲ್ಲಿ ಯಾವ ಚಿಕಿತ್ಸೆ ಸಿಗುತ್ತೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಕಾವೇರಿ ನದಿಗೆ ಬಾಗಿನ ಸಮರ್ಪಿಸಿ ಮಾತನಾಡಿದ ಅವರು, ನಾನು ಮೆಂಟಲ್ ಆಸ್ಪತ್ರೆ ಸೇರೋದಾದ್ರೆ ಡಿಕೆಶಿ ಜೈಲು ಸೇರೋದು ಗ್ಯಾರಂಟಿ ಅಂತ ತಿರುಗೇಟು ನೀಡಿದ್ರು. ಕಾಂಗ್ರೆಸ್ ಸರ್ಕಾರ ನಡೆಸಿರುವಂತಹ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸೋದಕ್ಕೆ ಪಾದಯಾತ್ರೆ ಮಾಡಿದ್ದೇವೆ. ಮುಂದೆ ಕಾನೂನು ರೀತಿಯ ಹೋರಾಟವೂ ಸಹ ನಡೆಯುತ್ತೆ. ಕರ್ನಾಟಕದ ಖಜಾನೆ ಸದಾ ಸಂಪದ್ಭರಿತವಾದ ಖಜಾನೆ. ಈ ಖಜಾನೆಯನ್ನ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅಭಿವೃದ್ಧಿ ಕೆಲಸಗಳನ್ನ ಮೂಲೆಗುಂಪು ಮಾಡಿದೆ ಅಂತ ಟೀಕಿಸಿದ್ರು. ಕೆಂಗಲ್ ಹನುಮಂತಯ್ಯ ಕಟ್ಟಿರುವಂತಹ ವಿಧಾನಸೌಧದ ಕುರ್ಚಿ ಗಟ್ಟಿಯಾಗಿದೆ, ಹಾಗಾಗಿ ರಾಜ್ಯದ ಅಧಿಕಾರದ ಕುರ್ಚಿ ಸದಾ ಭದ್ರವಾಗಿಯೇ ಇರುತ್ತೆ. ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿರುತ್ತೆ, ಕುರ್ಚಿಯಲ್ಲಿ ಕೂರುವವರು ಸದಾಕಾಲ ಭದ್ರವಾಗಿ ಇರಲಾಗುವುದಿಲ್ಲ ಅಂತ ಹೇಳಿದ್ರು. ಜನಜಾಗೃತಿ ಈ ಸರ್ಕಾರದ ಭ್ರಷ್ಟ ಏನಿದೆ ಇದೆಲ್ಲವನ್ನ ಜನತೆಗೆ ತಿಳಿಸಬೇಕು ಮಾಡಿದ್ದಾರೆ. ಅದು ಮತ್ತೆ ಮುಂದುವರೆದ ಭಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ನಡೆಯುತ್ತದೆ. ಅದ್ರ ಜೊತೆಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಿ ನಮ್ಮ ನಾಡಿನ ಸರ್ಕಾರಕ್ಕೆ ಬರ ಇಲ್ಲ, ಸದಾಕಾಲ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯದ ಖಜಾನೆ. ಈ ಖಜಾನೆಯನ್ನು ಲೂಟಿ ಮಾಡಿ ಯಾವ ಒಂದು ರಂಗಕ್ಕೆ ಏನೇನು ಅಭಿವೃದ್ಧಿಗೆ ಪೂರಕವಾದಂಥ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮ ಮಾಡಬೇಕಾಗಿದೆ, ಅದೆಲ್ಲವನ್ನು ಬಿಟ್ಟು ಇನ್ನು ಉಳಿದಂಥ ಎಲ್ಲ ರೀತಿ ಹಣ ದುರ್ಬಳಕೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದ್ರ ಬಗ್ಗೆ ಜನಗಳಿಗೆ ಜಾಗೃತಿ ಮೂಡಿಸ್ತಾರೆ. ಕುರ್ಚಿ ಅಲ್ಲಾಡಲ್ಲ, ಕುರ್ಚಿಲಿ ಕೂರವ್ರು ಅಲ್ಲಾಡ್ತಾರೆ. ರಾಜ್ಯದ ಅಧಿಕಾರದ ಕುರ್ಚಿ ಇದೆಯಲ್ಲ, ಅದು ಎಂದೂ ಅಲ್ಲಾಡಲ್ಲ, ಅದು ಭದ್ರವಾಗಿ ಇರುತ್ತೆ. ಕೆಂಗಲ್ ಹನುಮಂತರು ವಿಧಾನಸೌಧ ಒಂದು ಸಭಾ ಏನಿದೆ, ಪ್ಲಸ್ ಅಲ್ಲಿ ಏನು ಸಚಿವ ಸಂಪುಟದ ಸಭೆ ನಡೀತದೆ, ಅಲ್ಲಿಂದೇ ನಮ್ಮ ರಾಜ್ಯದ ಅಧಿಕಾರ ನಡೀತಿದೆ. ಅಲ್ಲಿಯ ಕುರ್ಚಿ ಭದ್ರವಾಗಿದೆ. ಆ ಕುರ್ಚಿ ಕೂರವರು ಸದಾಕಾಲ ಅಲ್ಲಾಡಬೇಕಾದ್ರೆ ಪರ್ಮನೆಂಟಾಗಿ ಕೂರಕ್ಕಾಗಲ್ಲ.